ಸೂಪರ್ ಆಗೈತೆ NH4 ಇದೆ ನಮ್ಮ ರೋಡ್ ಗೊತ್ತಲ್ಲ ನೋಡಿ ಪೌಡರ್ ಹಾಕ ಬಂದಿಲ್ಲ ಎಲ್ಲ ಅದೇ ಪೌಡರ್ ಹಾಕೈತೆ ನನಗೆ ನೋಡ್ರಿ ಹಂಗೋ ಹಿಂಗೋ ಸಾಹಸ ಬಿಟ್ಬಿಟ್ಟು ಎರಡು ಸೈಡ್ ಈ ಥರ ಕುಳ್ಸಿದ್ದೀರಿ ನೋಡ್ಬೋದು ನಮ್ಮ ಟೆಡ್ಡಿ ಆಲ್ರೆಡಿ ಜಾಗ ಮಾಡ್ಕೊಂಬಿಟ್ಟು ಕುತ್ಕೊಳಕ ಏನೋ ಕೊನೆಗೂ ಗಿವ್ ಅವೇ ಕೊಡ್ತಕ್ಕಂಥ ಮೊದಲನೇ ಊರಿಗೆ ಬಂದಿದ್ದೀವಿ ಇದು ಬಂದು ಅಕ್ಕ ಈ ಸೈಕಲ್ ಕೊಟ್ಟೋದ್ರಿಂದ ನಿಮ್ಗೆ ಏನು ಅನುಕೂಲ ಆಯಿತು ಏನೋ ಬಡವರಿಗೆ ನೀವು ಸಹಾಯ ಮಾಡ್ತಾ ಇದ್ದೀರಾ ಒಳ್ಳೇದು ಸ್ವಾಮಿ ಒಳ್ಳೇದು ಸ್ವಾಮಿ ಚೆನ್ನಾಗಿ ಓದಿ ನೀನು ಒಂದು 4 ಜನಕ್ಕೆ ಸೈಕಲ್ ಕೊಡುವಂಥವ್ನು ಹಾಕ್ಬೇಕು ನೀನು ಅಷ್ಟೇ ನಮ್ಮ ಉದ್ದೇಶ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ RJ ಬ್ರೋ ಮಾತಾಡ್ತಾ ಇದ್ದೀನಿ ಇವತ್ತು ವಿಚಾರ ಏನಪ್ಪ ಅಂತಂದರೆ ಹೊಸಕೋಟೆ ಕೇಕ್ ಲೈನ್ ಅಂತ ಇಲ್ಲಿ ನೋಡ್ಬೋದು ಏನಕ್ಕಪ್ಪ ಅಂತಂದರೆ ಕೇಕ್ ಲೈನ್ದಲ್ಲಿ ಒಂದು 2 ಸೈಕಲ್ ಗಿವ್ ಅವೇ ಕೊಡ್ತೀನಿ ಅಂತ ಹೇಳಿದ್ವಲ್ಲ ಅದು ಇವತ್ತು ಬಂದುಬಿಟ್ಟು ಗಿವ್ ಅವೇ ಕೊಡ್ತಾಯಿದ್ದೆ ನಮ್ಮ ವಿನಯ್ ಕಡೆಯಿಂದ ಹಾಗಾಗಿ ನಮ್ಮ ವಿನಯ್ ಅವರು ಮತ್ತು ಇವರೆಲ್ಲರೂ ಬರ್ತಾರಂತೆ ನಾನು ಬೇಗ ಬಂದಿದ್ದೀನಿ ಬಟ್ ಯಾರೂ ಬಂದಿಲ್ಲ ಇನ್ನು ನಮಗೆ ಕೂಡ ಓಪನ್ ಆಗಿಲ್ಲ ಅವರೆಲ್ಲ ಬರ್ತಾರಂತೆ ಬಂದಮೇಲೆ ಇವತ್ತು ಹೋಗೋದು ಎಲ್ಲೆಲ್ಲಿ ಕೊಡ್ತೀವಿ ಯಾರ್ಯಾರು ಕೊಡ್ತೀವಿ ಅದು ಕಂಪ್ಲೀಟ್ ಡೀಟೇಲು ಈ ಒಂದು ಬ್ಲಾಗಲ್ಲಿ ಇರ್ತದೆ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಇವತ್ತು ಬಂದ್ಬಿಟ್ಟು ನಮ್ಮ ಟೆಡ್ಡೀಸ್ ಮೇಲೆ ಹ್ಯಾಕರ್ ಕೂಡ ಬಂದಿದ್ದಾರೆ ನಮ್ಮ ಜೊತೆ ನೋಡ್ಬೋದು ಬರ್ತಾನೆ ಇಲ್ಲ ನಂಗೆ ಗೊತ್ತಿರಲಿಲ್ಲ ಬಟ್ ಇವತ್ತು ಬೆಳಿಗ್ಗೆ ಡಿಸೈಡ್ ಆಗಿ ಬಂದವನೇ ವೆಲ್ಕಮ್ ಟೆಡ್ಡೀಸ್ ಮೇಲೆ ಹ್ಯಾಕರ್ ಥ್ಯಾಂಕ್ ಯು ಸ್ನೇಹಿತರೆ ನೋಡಿ ಹಾಫ್ ಅನ್ ಅವರ್ ವೆಯ್ಟ್ ಮಾಡಿ ನಮ್ಮ ವಿನಿ ಬ್ರದರ್ ಬಂದಿದ್ದಾರೆ ಬರೋ ಯಾಕೆ ಇಷ್ಟು ಲೇಟಾಗಿ ಬಂದ್ಬಿಟ್ಟೆ 7 ಗಂಟೆಗೆ ಬಿಟ್ಟರೆ ಮನೆ ಆ ರೋಡ್ ಸೂಪರ್ ಆಗೈತೆ NH4 ಇದೆ ನಮ್ಮ ರೋಡ್ ಗೊತ್ತಲ್ಲ ನೋಡಿ ಪೌಡರ್ ಹಾಕ ಬಂದಿಲ್ಲ ಎಲ್ಲ ಅದೇ ಪೌಡರ್ ಹಾಕೈತೆ ನನಗೆ ಅದು ಹಂಗಾಗೈತೆ ವೆಲ್ಕಮ್ ವಿನಿ ಬ್ರೋ ಇವ್ರ ಕಡೆಯಿಂದ ಸೈಕಲ್ ಕೊಡಕ್ಕೆ ಹೋಗ್ತಾ ಇರೋದು ನಮ್ಮ ದರ್ಶನ್ ಕೂಡ ಬಂದವ್ರೆ ನೋಡ್ಬೋದು ಅಣ್ಣ ನಮಸ್ತೆ ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಲವ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ 100% ಹೌದು ಕೊಟ್ಟಿರೋ ಮಾತು 100% ನಾವು ರೈತರ ಮಕ್ಕಳಾಗಿ ಉಳ್ಸ್ಕೊಂತೀರಿ 2 ದಿನ ಲೇಟ್ ಆಯಿತು ಬಟ್ ಗ್ಯಾರಂಟಿ ಹೇಳಿರೋ ಮಾತು 100% ಉಳ್ಸ್ಕೊಂತೀರಿ ಬನ್ನಿ ಅಣ್ಣ ಇದಕ್ಕೆಲ್ಲ ಕಾರಣ ಕಟ್ಟಿದ್ರು ಅಣ್ಣವ್ರೆ ದರ್ಶನ್ ಅಣ್ಣವರು ನೋಡ್ರಿ ಹಂಗೋ ಹಿಂಗೋ ಸಾಹಸ ಬಿಟ್ಬಿಟ್ಟು 2 ಸೈಡ್ ಈ ಥರ ಕುಳ್ಸಿದ್ದೀರಿ ನೋಡ್ಬೋದು ನಮ್ಮ ಟೆಡ್ಡಿ ಆಲ್ರೆಡಿ ಜಾಗ ಮಾಡ್ಕೊಂಬಿಟ್ಟು ಕುತ್ಕೊಳಕ ಏನೋ ಟೈಮ್ ನೋಡಿದ್ರೆ 9:30 ಕೂಡ ಆಗೋಗೈತೆ ನಾಷ್ಟ ಟೈಮು ಹಂಗಾಗಿ ನೋಡ್ರಿ ನಾಷ್ಟ ಕೂಡ ತಿಂತಾಯಿದ್ರು ಹೊಸಕೋಟೆಗ ಏನು ಬ್ರೋ ಇನ್ನು ಹೋಗೋದು ಲೇಟ್ ಆಗ್ತದೆ ಸೆಂಟ್ರ್ ದಾರಿನಾಗೆಲ್ಲ ನಿಲ್ಸ್ಕೊಂಡ್ರೆ ಕಷ್ಟ ಹಂಗಾಗಿ ಹೊಸಕೋಟೆನಾಗೆ ನಾಷ್ಟ ಮಾಡ್ತಾಯಿದ್ರು ಎಲ್ಲರೂ ಸೇರಿ ಕಿಲೋಮೀಟ್ರ್ ಐತೆ ಅಂತ ಹೇಳ್ಬಿಟ್ಟು 124 ಕಿಲೋಮೀಟ್ರು ಎಷ್ಟು ಅವರ್ ಜರ್ನಿ ಅನ್ನೋದು 2 ಅವರ್ 18 ನಿಮಿಷ ಜರ್ನಿ ಇವಾಗ ಫಸ್ಟ್ ಸೈಕಲ್ ಕೊಡೋಕೆ ಹೋಗ್ತಿರ್ತಕ್ಕಂಥ ಜಾಗ ಅದೇನೆ ಬನ್ನಿ ಹೋಗೋಣ ಕೊನೆಗೂ ಗಿವ್ ಅವೇ ಕೊಡ್ತಕ್ಕಂಥ ಮೊದಲನೇ ಊರಿಗೆ ಬಂದಿದ್ದೀವಿ ಇದು ಬಂದ್ಬಿಟ್ಟು ಮಧುಗಿರಿ ಪಕ್ಕದಲ್ಲಿ ಇರ್ತಕ್ಕಂಥದ್ದು ನಮ್ಮ ವಾತಾವರಣಕ್ಕೂ ಈ ವಾತಾವರಣಕ್ಕೂ ಸ್ವಲ್ಪ ವೇರಿಯೇಷನ್ ಐತೆ ಬೆಳಗ್ಲೆಲ್ಲ ಆಗಿರ್ಬೋದು ವಾತಾವರಣದಲ್ಲೂ ಆಗಿರ್ಬೋದು ಈ ಕಡೆ ಸುತ್ತಲೂ ಬೆಟ್ಟಗಳು ಕಾಣಿಸ್ಕೊತವೆ ಪ್ಲಸ್ಸು ಏನು ಜೋಳ ಆಗಿರ್ಬೋದು ಶೇಂಗಾ ಆಗಿರ್ಬೋದು ಬಾಳೆಹಣ್ಣು ಆಗಿರ್ಬೋದು ಈ ಥರ ಬೆಳೆಗಳನ್ನ ಬೆಳೀತಾರೆ ಮೇನು ನಮ್ಮ ಕಡೆ ಅಂದರೆ ತರಕಾರಿಗಳು ಜಾಸ್ತಿ ಬೆಳಿತೀವಿ ಬನ್ನಿ ಊರು ಕೂಡ ಎಂಟ್ರಿ ಆಗಿದ್ದೀವಿ ಕೊನೆಗೂ ಗಿವ್ ಅವೇ ಕೊಡ್ತಕ್ಕಂಥ ಮೊದಲನೇ ಊರಿಗೆ ಬಂದಿದ್ದೀವಿ ಇದು ಬಂದ್ಬಿಟ್ಟು ಮಧುಗಿರಿ ಪಕ್ಕದಲ್ಲಿ ಇರ್ತಕ್ಕಂಥದ್ದು ನಮ್ಮ ವಾತಾವರಣಕ್ಕೂ ಈ ವಾತಾವರಣಕ್ಕೂ ಸ್ವಲ್ಪ ವೇರಿಯೇಷನ್ ಐತೆ ಬೆಳಗ್ಲೆಲ್ಲ ಆಗಿರ್ಬೋದು ವಾತಾವರಣದಲ್ಲೂ ಆಗಿರ್ಬೋದು ಈ ಕಡೆ ಸುತ್ತಲೂ ಬೆಟ್ಟಗಳು ಕಾಣಿಸ್ಕೊತವೆ ಪ್ಲಸ್ಸು ಏನು ಜೋಳ ಆಗಿರ್ಬೋದು ಶೇಂಗಾ ಆಗಿರ್ಬೋದು ಬಾಳೆಹಣ್ಣು ಆಗಿರ್ಬೋದು ಈ ಥರ ಬೆಳೆಗಳನ್ನ ಬೆಳೀತಾರೆ ಮೇನು ನಮ್ಮ ಕಡೆ ಅಂದರೆ ತರಕಾರಿಗಳು ಜಾಸ್ತಿ ಬೆಳಿತೀವಿ ಬನ್ನಿ ಊರು ಕೂಡ ಎಂಟ್ರಿ ಆಗಿದ್ದೀವಿ ತಿಮ್ಲಾಪುರ ಕಂಡನಾ ಅದು ಇನ್ನೆಷ್ಟು ಕಿಲೋಮೀಟರ್ ಆಗ್ತದೆ ಮನೆ ಊರು ಇದೇನಾ ಊರಿದ್ದೇನೆ ಓಕೆ ಥ್ಯಾಂಕ್ ಯು ಕೊಟ್ಟರೆ ಸೈಕಲ್ ಒಳ್ಳೇದಾಗ್ಲಿ ಬ್ರೋ ಖುಷಿಯಾಗಿ ಸೈಕಲ್ ಒಂದು ರೌಂಡ್ ಹಾಕು ಒಂದು ವಿಡಿಯೋ ಒಳ್ಳೇದಪ್ಪ ಹಾಂ ಕಟ್ ಮಾಡಿ ಬರಪ್ಪೆ ಸೈಕಲ್ ಬೇಡ ಖುಷಿನಾ ಇನ್ನೇನು ಸಮಾಚಾರ ನಿಮ್ಮ ತಾಯಿ ಯಾರು ಇವರಣ್ಣ ತುಂಬ ಥ್ಯಾಂಕ್ಸ್ ಅಮ್ಮ ನಿಮ್ಮ ಮಗ ಮೆಸೇಜ್ ಮಾಡಿದ್ದು ಇನ್ಸ್ಟಾಗ್ರಾಮಲ್ಲಿ ನಮ್ಗೆ ಅದಕ್ಕೋಸ್ಕರ ನಾವು ಬಂದು ಇಷ್ಟು ದೂರ ನಮ್ಮ ವಿಡಿಯೋಸ್ ನೋಡ್ತಾರಂತ ನಾವು ಅನ್ಕೊಂಡಿರಲಿಲ್ಲ ಅದಕ್ಕೆ ಇದು ನೋಡಿದ್ರಿ ಮನೆಯೆಲ್ಲ ನೋಡ್ಕೊಂಡು ಅದಕ್ಕೆ ನಾವು ಬಂದಿದ್ದೀವಿ ಇವ್ರು ಬಂದು ಈ ಸೈಕಲ್ ಕೊಟ್ಟಿರೋದು ಬಂದು ಇವರು ದರ್ಶನ ಅಂತ ಬಂದಿದ್ರ ಇವರೇ ಕೊಟ್ಟಿರೋದು ಸೈಕಲ್ ಇವ್ರು ಒಂದು ಥ್ಯಾಂಕ್ಸ್ ಹೇಳ್ಬಿಡಿ ನಿಮ್ಮ ಕಡೆಯಿಂದ ಇದೇ ಇವ್ರ ಸೈಕಲ್ ಅದಕ್ಕೆ ಇವಾಗ ನಿಮ್ದೊಂದು ಐತೆ ಮತ್ತೆ ಮಂಡ್ಯ ಹೋಗ್ಬೇಕು ಅದು ಇಟ್ಕೊಂಡು ನಾವು ಮಂಡ್ಯ ಕಡೆ ಹೋಗ್ಬೇಕು ಅದಕ್ಕೆ ಹಂಗೆ ಫಸ್ಟ್ ಇಲ್ಲಿ ಹತ್ರ ನಮ್ಗೆ ಇದಿರ್ತದೆ ಅಂತ ಇದು ಕೊಟ್ಬಿಟ್ಟು ಈಗ ಮಂಡ್ಯಕ್ಕೆ ಹೋಗೋಣ ಅಂತ ಇವಾಗ ಮಾಡ್ತಿರೋದು ನೀವೇನಾದ್ರೂ ಹೇಳಂಗೆ ಕಟ್ ಮಾಡು ನೀವೇನಾದ್ರೂ ನಮ್ಮ ಬಗ್ಗೆ ಹೇಳಂಗಿದ್ರೆ ಹೇಳ್ರಿ ಏನೋ ವಿಡಿಯೋದಲ್ಲಿ ನಿಮ್ಮ ತಾಯಿ ಆದರೂ ಯಾರಾದ್ರೂ ನಮಗೂ ಖುಷಿ ಆಯ್ತು ನಮ್ಗೆ ಅನುಕೂಲ ಆಯ್ತು ಅಂತ ಹೇಳೋ ಅಲ್ಲಲ್ಲ ಈ ಸೈಕಲ್ ಕೊಟ್ಟರೆ ಏನಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ರಿ ಸಾಕು ಅದನ್ನ ಇರು ನೀನು ಹೇಳಮ್ಮ ಇವ್ರು ಇರ್ತಿ ನೀವು ಹೇಳ್ರಿ ಅಕ್ಕ ನಾನು ಹೇಳ್ತೀನಿ ಅಕ್ಕ ಈ ಸೈಕಲ್ ಕೊಟ್ಟೋದ್ರಿಂದ ನಿಮ್ಗೆ ಏನು ಅನುಕೂಲ ಆಯ್ತು ಅನುಕೂಲನೇ ಅದು ನೀವು ಕೊಟ್ಟಿದ್ದೀರಲ್ಲ ಅವ್ನ ನಡ್ಕೊಂಡು ಹೋಗೋದು ತಪ್ಪೈತೆ ಹಾಗಾಗಿ ಹೋಗ್ಬೋದು
ತೊಂದರೆ ಇಲ್ಲ ಅಂತ ಕೇಳ್ದಂಗೆ ಓದ್ಕೊಂಡು ಮನೆಗೆ ಬರ್ಬೋದು ಚೆನ್ನಾಗಿ ಮನೆಗಿರ್ಬೋದು. ಅದು ಯಾರು ನಮಗೂ ಯಾರಿಗೂ ಒಬ್ರಿಗೆ ಅನುಕೂಲ ಆಗ್ಲಿ ಅಂದ್ಬಿಟ್ಟು ಇಷ್ಟು ದೂರದಿಂದ ಬಂದಿರ್ತಮ್ಮ. ನಮಗೂ ಬೇಕಾದ ಸೈಕಲ್ ಆಗಿದ್ರೆ ಅಲ್ಲೇ ಕೊಟ್ಬಿಡ್ತಾ ಇದ್ರಿ, ನಾವು ನಮ್ಮೂರಲ್ಲೇ ಕೊಟ್ಬಿಡ್ತಿದ್ರಿ. ನಾವು ಬಡವರು ಬಟ್ ಏನೋ ಅನುಕೂಲ ಆಗ್ಲಿ ಯಾರಿಗೋ ಒಬ್ರಿಗೆ ತುಂಬಾ ದೂರ ಆದ್ರೂ ಪರವಾಗಿಲ್ಲ ಅಂದ್ಬಿಟ್ಟಿದ್ದು ಎಲ್ಲ ಪ್ಲಾನ್ ಮಾಡ್ಕೊಂಡು ಇದೆಲ್ಲ ಟೀಮು ನಮ್ಮ ಟೀಮ್ ಎಲ್ಲ ಸೇರಿ ಮಾತಾಡ್ಕೊಂಡು. ನಮ್ದು ಕೋಲಾರ ಜಿಲ್ಲೆ, ಕೋಲಾರಿಂದ ನಾವು ಇಲ್ಲಿಗೆ ಬಂದಿರೋದು ಇವಾಗ. ನಮ್ದು ಬಂದು 150 ಕಿಲೋಮೀಟರ್ ಆಗ್ತೈತೆ. ಒಳ್ಳೆ ಕೆಲಸ ಮಾಡಿದ್ದೀರಾ. ಏನೋ ಬಡವ್ರಿಗೆ ನೀವು ಸಹಾಯ ಮಾಡ್ತಾ ಇದ್ದೀರಾ, ಒಳ್ಳೇದು ಸ್ವಾಮಿ. ಒಳ್ಳೇದಮ್ಮ, ಒಳ್ಳೇದು ಸ್ವಾಮಿ, ಒಳ್ಳೇದಾಗಬೇಕು. ಏನಿಲ್ಲ, ಏರ್ ಹೊಡ್ಕೊಬೇಕು. ನೀವು ನೋಡಿ ಈ ಜಾಗ ಹೋಗ್ತಾನೆ. ಅವ್ರು ಮಾತಾಡ್ತಾರೆ. ಹಾಂ ಆಯ್ತು. ಹಂಗೆ ಹೋಗಿದ್ರು, ಮನೆ ಹತ್ರಕ್ಕೆ ಹೋಗಿದ್ರು. ಇಲ್ಲ ಅದು ಬ್ಲೋ ಇಲ್ಲ, ಪಂಚರ್ ಆಗಿಲ್ಲ, ಬ್ಲೋ ಇಲ್ಲ ಮಗು. ಓಹ್ 20 ದಿನ ಆಯ್ತು. ಅಮ್ಮ ನೀನೊಂದು ಬಾ, ನಿನ್ನ ತಮ್ಮ ತಾನೆ ಸ್ವಲ್ಪ ನೋಡ್ಸಕ್ಕೆ ಮೊದಲು ಇಲ್ಲೇನ ವರ್ಕ್ಶಾಪ್ ಹೋಗ್ಬಿಟ್ಟು ಎಲ್ಲ ಟ್ರೀಟ್ ಮಾಡಿಸ್ಕೊಂಡು ಹೊರಗಡೆ. ಯಾಕಂದ್ರೆ ನಾವು ಲೂಸ್ ಮಾಡಿ ಕಾರ ಒಳಗಡೆ ಹಾಕ್ತೀವಿ. ಯಾವ ಸ್ವಲ್ಪ ಲೂಸ್ ಇರ್ತವೆ, ಇದು ಸಣ್ಣ ಪುಟ್ಟ ಲೂಸ್ ಇರ್ತವೆ, ಎಲ್ಲ ಟೈಟ್ ಮಾಡಿಸ್ಕೊಂಡು ಆಮೇಲೆ ಸ್ಕೂಲ್ ಹೋಗು. ಟೈಟ್ ಮಾಡಿಸ್ಬೇಕು. ಹೌದೌದು, ಸಣ್ಣ ಪುಟ್ಟ ಟೈಟ್ ಮಾಡಿಸ್ಕೊಂಡು ಏನಿಲ್ಲ, ಎಲ್ಲ ಕರೆಕ್ಟಾಗಿ ಐತೆ. ಸ್ವಲ್ಪ ಟೈಟು ನೆಟ್ಟು ಬಟ್ಟು ಟೈಟ್ ಮಾಡಿಸ್ಕೊಂಡು. ಯಾಕಂದ್ರೆ ನಾವು ತಂದು 10 ದಿವಸ ಮೇಲೆ ಆಗಿತ್ತು, 10 ದಿವಸ ಆಗಿತ್ತು, ಇವಾಗ ಅದಕ್ಕೆ ಮಾಡಿದ್ದೀವಿ ಅಷ್ಟೇ. ನೀನು ಹೇಳುವ, ನಿನಗೆ ಯಾವ ಥರ ಅನುಕೂಲ ಆಗಿತ್ತು ಒಂದು ಇದರಲ್ಲಿ ಹೇಳ್ಬಿಡು. ಸ್ಕೂಲಿಗೆ ಹೋಗಿ ಬರೋಕ್ಕೆ ಈಸಿ ಆಗ್ತೈತೆ ಬ್ರೋ. ನಡ್ಕೊಂಡು ಹೋಗ್ತಿದ್ವಿ ಡೈಲಿ. ಇನ್ನು ನಮ್ಮ ಜೊತೆಗೆ ಇನ್ನೂ ಜಾಸ್ತಿ ನಮ್ಮ ಫ್ರೆಂಡ್ಸ್ ಎಲ್ಲ ಅವರೇ. ಎಷ್ಟು ದೂರ ಆಗುತ್ತೆ ಇಲ್ಲಿಂದ? ಇಲ್ಲಿಂದ 4 ಕಿಲೋಮೀಟ್ರ್ ಆಗ್ತಿದ್ವಿ. ಡೈಲಿ 4 ಕಿಲೋಮೀಟ್ರ್ ಹಾಕೊಂಡವನು. 4 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಿದ್ವಿ, ಆಮೇಲೆ ಅಲ್ಲಿಂದ 2 ಕಿಲೋಮೀಟ್ರ್ ಬಸ್ಸಿಗೆ ಹೋಗ್ತಿದ್ವಿ ಬ್ರೋ. ಹಾಂ ಹಾಂ ಹಾಂ. ನಿಮ್ಮೂರಿಗೆ ಬಸ್ಸಿನ ವ್ಯವಸ್ಥೆ ಇಲ್ವಾ? ಇಲ್ಲ ಬ್ರೋ, ಏನೂ ಇಲ್ಲ ಬ್ರೋ. ಸರಿ ಸರಿ. ಹಾಂ, ಇನ್ನು ನಮ್ಮ ಜೊತೆಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಅವರೇ ಬ್ರೋ, ಅವರು ನಡ್ಕೊಂಡೇ ಬರ್ತಾರೆ. ಇನ್ನೂ ಜಾಸ್ತಿ ಜನ. ಇವ್ರು ಒಳ್ಳೇದು ಮಾಡಲಿ ನಿಮ್ಗೆ. ಚೆನ್ನಾಗಿ ಓದಿ ನೀನು ಒಂದು 4 ಜನಕ್ಕೆ ಸೈಕಲ್ ಕೊಡುವಂಥವ್ನು ಆಗ್ಬೇಕು ನೀನು, ಅಷ್ಟೇ ನಮ್ಮ ಉದ್ದೇಶ. ಆಯಿತಾ? ನಿನಗಷ್ಟು ಕಷ್ಟ ಸುಖ ನೋಡಿದ್ಯಲ್ವಾ, ನೀನು ದೊಡ್ಡವನಾಗಿ ಚೆನ್ನಾಗಿ ದುಡ್ಡು ಮಾಡಿ ನೀನು ಕಷ್ಟದಲ್ಲಿರೋ 4 ಜನಕ್ಕೆ ಅನುಕೂಲ ಆಗಲಿ, ಅಷ್ಟೇ ನಾವು ಹೇಳೋದು. ಸರಿನಾ? ಮಾಡ್ತೀಯಲ್ಲ ನೀನೇನೋ? ಹ್ಞೂ ಬ್ರೋ, ಒಳ್ಳೇದಪ್ಪ. ನೀವೇನು ಕೆಲಸ ಮಾಡೋದು? ಕೆಲಸಕ್ಕೆ ಹೋಗೋದು. ಹುಷಾರಿರ್ಲಿಲ್ಲ ಅಂತ 2 ವರ್ಷ ಏನಾಯ್ತು. ಗಾರೆ ಕೆಲಸ ಮಾಡಿ. ತೋಟ ಗೀಟ ಆ ಥರದ್ದು ಏನಿಲ್ಲ? ಏನಿಲ್ಲ. ರಾಗಿ ಏನಾರ ಬಿತ್ತಿದ್ರಾ? ಏನಿಲ್ಲ. ಈ ಸತಿ ಏನು ಹಾಕಿಲ್ಲ ಸ್ವಾಮಿ, ಎಲ್ಲ ಬೀಳಿ ಬಿದ್ದೈತೆ. ಯಾವ ಥರದ್ದು ಹಾಕಿಲ್ಲ, ಎಲ್ಲ ಬೀಳೆ ಮಾಡ್ರೆ ನೋಡಿದ್ರೆ ಹಂಗೆ ಆಗ್ತೈತಿ. ಒಂದು ಆಳಿಗೆ ಬಂದು 400 ರೂಪಾಯಿ ಕೂಲಿ. ಅದ್ರಾಗ ದುಡಿಯೋದೇನೈತೆ, ತಗೊಂಬೋದೇನೈತೆ. ಹೌದು. ಅದಕ್ಕೆ ಯಾವ ಥರದ್ದು ಹಾಕ್ಲಿಲ್ಲ ಈ ಸತಿ. 2 ಸತಿ ಮಾಡಿ ಸೋತ್ಬಿಟ್ಟಿವಿ. ಈ ಸತಿ ಹಂಗೆ ಬೀಳೆ ಬಿಟ್ಬಿಟ್ಟಿವಿ. ಏನು ಮಾಡೋದು? ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದಲ್ಲ, ಅದನ್ನ ಇವಾಗ ಸೈಕಲ್ ಕೊಟ್ಟಿದ್ದಾಯ್ತು. ಸೈಕಲ್ ತೊಗೊಂಡಿದ್ದು ಈ ಹುಡುಗ. ಇವ್ನು ಬಂದು 8ನೇ ಕ್ಲಾಸ್ ಅಂತೆ. ಅದೇ ಥರ ಇವ್ರಿಗೆ ಅವ್ರು ಬಂದು ಇವ್ರ ತಾಯಿ, ಇವ್ರಿಗೆ 3 ಮಕ್ಕಳಿದ್ದಾರೆ. ಒಬ್ಬ ಹುಡುಗ ಕಾಲೇಜ್ಗೆ ಹೋಗ್ತಾನೆ, ಮತ್ತು ಈ ಹುಡುಗಿ ಬಂದು 8th. ನಿನ್ನ ಬ್ರಾ 10th. ಇವ್ರಿಗೆ ಪಾಪ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ತಾಯಿದ್ರು. ಅದಕ್ಕೋಸ್ಕರ ಸೈಕಲ್ ಏನೋ ಕೊಟ್ಟರೆ ಅವ್ರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿದರು. ಅದಕ್ಕೋಸ್ಕರ ಇವತ್ತು ನಾವು ಸೈಕಲ್ ಕೂಡ ಕೊಟ್ಟಿದ್ರೆ ತುಂಬ ಖುಷಿ ಕೂಡ ಪಟ್ಟವ್ರೆ. ಅದೇ ಥರ ಅವ್ರ ಮನೆ ನೋಡ್ಬೋದು. ಯಾಕಂತಂದರೆ ಇದ್ದವ್ರು ಕೊಡೋದಕ್ಕಿಂತ ಇಲ್ದಿದ್ದವ್ರು ಕೊಟ್ಟರೆ ಅವರು ಕೂಡ ಸದಾಕಾಲ ಖುಷಿಯಾಗಿರ್ತಾರೆ, ನಮ್ಮನ್ನು ಕೂಡ ನೆನೆಸ್ಕೊತಾರೆ. ತುಂಬ ಜನ ಕೂಡ ಬಂದವ್ರೆ ಅವ್ರೂರ ಕಡೆಯಿಂದ, ಹುಡುಗರೆಲ್ಲ ನೋಡ್ಬೋದು. ಅಕ್ಕ ಯಾವ ಊರು ಅಕ್ಕ ಇದು? ತಿಮ್ಲಾಪುರ ತಾಂಡ. ಯಾವ ಡಿಸ್ಟಿಕ್ಕು? ತುಮಕೂರು ಡಿಸ್ಟ್ರಿಕ್ಟ್. ಓಕೆ. ಈ ಊರಿಗೆ ಬಂದು ಇವತ್ತು ನಾವು ಕೊಡ್ತಾ ಇದ್ದೀರಿ. ನಮ್ಮ ಟೆಡ್ಡಿ ಕೂಡ ಬಂದವನೇ ನಮ್ಮ ಜೊತೆಲಿ ಸಪೋರ್ಟ್ ಮಾಡೋಕೆ. ಪಾಪ ಗಿಂಬಲ್ ಇಟ್ಕೊಂಡು ನಮ್ಮ ಕ್ಯಾಮ್ರಾಮ್ಯಾನ್ ಇಲ್ಲಿದ್ದಾನೆ. ಯಾಕಂತಂದರೆ ಅವ್ನು ಏನಿದ್ರು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮಾಡ್ತಾನೆ, ಯೂಟ್ಯೂಬ್ದೆಲ್ಲ ನಾನು ಎತ್ಕೊಬೇಕಲ್ಲ, ಅದಕ್ಕೋಸ್ಕರ. ಅಮ್ಮ ಒಂದು ಮಾತು ಹೇಳ್ಬೇಡಮ್ಮ. ಏನು ನಿಂಗೆ ಏನು ಅನಿಸ್ತು ಸೈಕಲ್ ಕೊಟ್ಟಿದ್ದಕ್ಕೆ? ನಾವು ರೈತರೇ ಸ್ವಾಮಿ, ಸೈಕಲ್ ಕೊಟ್ಟಿದ್ದಕ್ಕೆ ನನ್ನ ಮೊಮ್ಮಗನಿಗೆ ಒಳ್ಳೆಯ ಅನುಕೂಲ ಆಗ್ತೈತೆ. ಇನ್ನೂ ಚೆನ್ನಾಗಿ ಬದುಕಬೇಕು, ಬಾಳಬೇಕು. ಒಬ್ರಿಗೆ ನೋಡಿಕೊಂಡು ಒಬ್ರು ಮುಂದಕ್ಕೆ ಹೋಗ್ಬೇಕು. ಆ ಥರ ಬಾಳ್ಕೊಂಡು ಮುಂದಕ್ಕೆ ಹೋಗಲಿ ಅಂತ ನಾವು ಬೇಡ್ಕೊತೀವಿ ಸ್ವಾಮಿ. ಆ ಥರ ನಾವು ಖುಷಿ ಪಡ್ತೀವಿ ಅಷ್ಟೇ. ಓದಿ ಚೆನ್ನಾಗಿ ಓದಿ. ನಾವು ಇವತ್ತು ಸೈಕಲ್ ಕೊಟ್ಟಿದ್ರೆ ನಾಳೆ ದಿನ ಅವನು ಯಾರನ್ನ ಬಡವರಿಗೆ ಸೈಕಲ್ ಕೊಡೋಷ್ಟು ನೀವು ಕೊಟ್ಟಷ್ಟು ಅವನು ಬೆಳೆಸ್ಲಿ, ಅಷ್ಟೇ ಅಲ್ವೇನು ಸ್ವಾಮಿ? ಹಾಂ. ಅಜ್ಜಿಗೆ 400 ರೂಪಾಯಿ ಕೊಟ್ಬಿಡ್ತೀನಿ ಪಾಪ, 2 ಕೇಕ್ ಅಲ್ಲ.
ಇದು ನನ್ನ ಕಡೆಯಿಂದ ನಿಮ್ಗೆ ಪ್ರೀತಿಯಿಂದ ಕೊಡ್ತಾರೋದು ಎಲ್ಲರಿಗೆ ಅನ್ನ ತಗೋ ಎಲ್ಲರಿಗೆ ಹಾಕ್ತಿದ್ದ ನೀನು ಎಲ್ಲರಿಗೆ ತಗೊಂಡು ಖುಷಿಯಾಗಿರು ಎಲ್ಲರಿಗೆ ಹಾಕೊಂಡು ಕೆಲಸ ಮಾಡಿ ಖುಷಿಯಾಗಿದೆ ಸರ್ ನೀನು ಆಶೀರ್ವಾದ ಬೇಕಾಗ್ತೇನೆ ಯಾವಾಗಲೂ ಸದಾ ಇರಲಿ ಸ್ವಾಮಿ. ಬರ್ಲಜ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಡು ನೀನು ಚೆನ್ನಾಗಿ ಮಾತಾಡ್ತೀಯ ಜೋರಾಗಿ ಹೇಳ್ಬಿಡಿ ಹಿಂಗೆ. ಹೇಳ್ತೀನಿ ಸ್ವಾಮಿ, ನಮ್ಮ ರೈತರ ಮಕ್ಕಳಿಗೆ ಚೆನ್ನಾಗಿ ಓದಿಸಿ ಮುಂದೆ ಅಲ್ಲ ನಮ್ಮ ರೈತರ ಮಕ್ಕಳಿಗೆ ಫಾಲೋ ಮಾಡ್ರಿ ಸಪೋರ್ಟ್ ಮಾಡ್ರಿ ಇದೇ ತರ ಪಾಲನೆ ಮಾಡಿ ಇದೇ ತರ ಬೆಳೆಸಿ. ಫಸ್ಟ್ ಇಂದ ಹೇಳು ನಮ್ಮ ರೈತರ ಮಕ್ಕಳಿಗೆ ಇದೇ ತರ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಬೆಳೆಸ್ರಿ. ಹ್ಞೂ ಸ್ವಾಮಿ, ನಮ್ಮ ರೈತರ ಮಕ್ಕಳಿಗೆ ಪಾಲನೆ ಮಾಡಿ ಚೆನ್ನಾಗಿ ಬೆಳೆಸಿ ಮುಂದೆ ಹೋಗ್ಲಿ ಸ್ವಾಮಿ, ಮುಂದೆ ಚೆನ್ನಾಗಿ ಬದುಕಲಿ ಸ್ವಾಮಿ. ನಿಮಗೂ ಒಳ್ಳೇದಾಗ್ಲಮ್ಮ. ನಮಗೂ ಒಳ್ಳೇದಾಗ್ಲಮ್ಮ. ನಿಮಗೂ ಒಳ್ಳೇದಾಗಲಿ ಸ್ವಾಮಿ, ನಿಮಗೂ ಒಳ್ಳೇದಾಗಲಿ.